ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನಿಮಗೆ ತುಂಬ ಟೈಮ್ ಆಯಿತು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಈಗ ಅಂದರೆ ತುಂಬ ಲೇಟಾಗಿ ಹಾಕ್ತಾಯಿದ್ದೇನೆ. ಹಾಗೆ ಇವತ್ತು ನಾನು ನಮ್ಮ ಶಾಲೆ ಅಂದರೆ ಅಳಿಕೆ ಶಾಲೆ ಕಲಿತ ಪ್ಲೇಸಿಗೆ ಹೋಗ್ತಾ ಇದ್ದೇನೆ. ನಮ್ಮ ಅಳಿಕೆ ಶಾಲೆಗೆ ಒಂದು ಅಂದರೆ ಒಮ್ಮೊಮ್ಮೆ ಹೋಗ್ಲಿಕ್ಕೆ ಉಂಟು ನಾನು. ಯಾಕಂದರೆ ಅಲ್ಲಿ ಒಂದು ಚಹಾ ಕುಡಿದು ಬರ್ತೇನೆ ಒಮ್ಮೆ, ಯಾವಾಗಲೂ ಹೋಗಲ್ಲ. ಇವಾಗ ಮಳೆ ಬಿಟ್ಟಿದೆ, ಒಂದು ಮೋಟೋ ವ್ಲಾಗ್ ಮಾಡುವಂತ ಆಯಿತು. ತುಂಬ ಟೈಮ್ ಆಯಿತು ಮಾಡಿದೆ. ನಾಳೆ ನಮ್ಮದು ರಿಲೀಸ್ ಇದೆ ಮೂವಿ, ನಮ್ಮದಲ್ಲ ಅಂದರೆ ನಮ್ಮ ಹೀರೋ ಪ್ರಭಾಸ್ ಅವ್ರದ್ದು ಕಲ್ಕಿ ಮೂವಿ ರಿಲೀಸ್ ನಾಳೆ. 250 ರೂಪಾಯಿ ಇದೆ ಕನ್ನಡ ಟಿಕೆಟಿಗೆ. ಹಿಂದಿಗೆ ನಮ್ಮ ಇಲ್ಲಿ ಪುತ್ತೂರಲ್ಲಿ 290 ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ. ತುಂಬ ಜಾಸ್ತಿ ಇದೆ ಟಿಕೆಟಿಗೆ ಅಂತೂ ರೇಟ್. ಇಲ್ಲಾಂದರೆ ನಾರ್ಮಲ್ ಮೂವಿಗೆ 200 ರೂಪಾಯಿ ಅಥವಾ 160, 180 ಹೀಗಿರ್ತದೆ ರೇಟ್. ಕಲ್ಕಿ ಮೂವಿಗೆ ತುಂಬ ರೇಟ್ ಇಟ್ಟಿದ್ದಾರೆ, ಏನು ಗೊತ್ತಿಲ್ಲ. ನೋಡ್ಬೇಕು ನಾಳೆ, ನೋಡ್ದ ಬೇಡವಾ ಅಂತ ನೋಡ್ಬೇಕು. ಮೂವಿ ನೋಡ್ದ ಅಲ್ವಾ ಅಂತ ನೋಡಬೇಕು. ಹಾಗೆ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ಮಳೆ ಬರೋ ಮೊದಲು ನಾನು ರೀಚ್ ಆಗಬೇಕು ಇವಾಗ, ಇಲ್ಲಾಂದರೆ ಮೋಟೋ ವ್ಲಾಗಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ. ಯಾಕಂದರೆ ಮಳೆ ಬಂದರೆ ಮೋಟೋ ವ್ಲಾಗ್ ಇಲ್ಲ, ಯಾವ ವ್ಲಾಗೂ ಇಲ್ಲ ಹಂಗೆ. ಇವತ್ತೊಂದು ಬೇರೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A21s. ಇದರಲ್ಲಿ ವೀಡಿಯೋದಲ್ಲಿ ಬಂದು ವೈಡ್ ಆ್ಯಂಗಲ್ ಆಪ್ಷನ್ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿದ್ವಿ. ಇವತ್ತು ನೋಡುವ ಇದರಲ್ಲಿ ಹೇಗೆ ವೀಡಿಯೋ ಬರ್ತದೆ ನೋಡಬೇಕು. ಚೆನ್ನಾಗಿ ಬಂದರೆ ಮೋಟೋ ವ್ಲಾಗ್ ಅಂತೂ ಇದರಲ್ಲೇ ಕಂಟಿನ್ಯೂ ಮಾಡುವ ಅಂತ ಇದೆ. ಹಾಗೆ ಮೊನ್ನೆ ಏನೋ ಒಂದು ಗಲಾಟೆ ಆಗಿತ್ತು ಪಟ್ಲಾ ಗುಡ್ಡದಲ್ಲಿ. ಬೈಕರ್ಸ್ ಅವರಿಗೆ ಸ್ವಲ್ಪ ಪೆಟ್ಮುಟ್ಟಾಗಿದೆ ಅಲ್ಲಿ. ಅಂದರೆ ಅಲ್ಲಿ ಲೋಕಲ್ಸ್ ಪಿಕಪ್ನವರು ಶನಿವಾರ ಭಾನುವಾರ ಮಾತ್ರ ಇರೋದಂತೆ. ಹಾಗೆ ಇವರು ನಮ್ಮ ಲೋಕಲ್ನವರು ಸ್ವಲ್ಪ ರೌಡಿಸಮ್ ಇದೆ ಅಂತ. ಹಾಗೆ ಅದು ನಮ್ಮ ಬೈಕರ್ಸ್ ಅವರು ಡಿಸೈಡ್ ಮಾಡಿದ್ರು 30 ಡೇಟ್ಗೆ ಎಲ್ಲರೂ ಹೋಗೋಣ ಅಂತ. ಅದೀಗ ಕ್ಯಾನ್ಸಲ್ ಆಗಿದೆ. ಯಾಕಂದರೆ ಅವರು ಅರೆಸ್ಟ್ ಆಗಿದ್ದಾರೆ ಈಗ. ಒಂದು 4 ಜನ ಅದರಲ್ಲಿ ಗ್ಯಾಂಗ್ ರೌಡಿ ಥರನೇ ಮಾಡಿದ್ದಾರೆ ಅವರು. ಬೈಕರ್ಸನ್ನು ಹಾಗೆ ಟ್ರೀಟ್ ಮಾಡಬಾರ್ದಿತ್ತು ಅವರು. ಹಾಗೆ ಎಲ್ಲರೂ ಬೈಕರ್ಸ್ಗಳು ಮೋಟೋ ವ್ಲಾಗರ್ಸು ಸಪೋರ್ಟ್ ಮಾಡಿ ಅವರು ಅರೆಸ್ಟ್ ಆಗಿದ್ದಾರೆ ಇವಾಗ. ಇನ್ನು ಏನು ಅರಣ್ಯ ಇಲಾಖೆ ಅವರು ಏನು ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಆ ಪ್ಲೇಸಿಗೆ. ಬಿಸ್ಲೆ ಘಾಟಿಂದ ಬಂದು 12 ಕಿಲೋಮೀಟ್ರ್ ಇದೆ. ನಾನು ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡಿದೆ, ಬಿಸ್ಲೆ ಘಾಟಿಂದ 12 ಕಿಲೋಮೀಟ್ರ್ ಇದೆ ಅಷ್ಟೇ. ಬಿಸ್ಲೆ ಘಾಟು ಮತ್ತು ಎಷ್ಟು ಇಲ್ಲಿಗೆ ಪಟ್ಲಾಗುಡ್ಡೆಗೆ ಬರ್ತಾರೆ. ಶೀತ ಅಕ್ಷಿ ಬರುತ್ತೆ, ವೆದರ್ ಹಂಗೆ ಇದೆ. ಮೋಟೋ ವ್ಲಾಗ್ ಮಾಡುವಾಗ ಅಂತ ಅಕ್ಷಿ ಬಂದರೆ ಇರಿಟೇಟ್ ಆಗುತ್ತೆ. ಯಾಕೆಂದರೆ ಎಲ್ಲ ವೀಡಿಯೋದಲ್ಲಿ ಬರ್ತದಲ್ಲ ಹಾಗೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 11-12 ಕಿಲೋಮೀಟ್ರ್ ಇದೆ ಅಳಿಕೆಗೆ. ಅಲ್ಲಿ ವಿಶೇಷ ಏನಂದರೆ ಒಂದು ರುದ್ರಾಕ್ಷಿ ಮರ ಇದೆ. ಅದು ನಿಮಗೆ ನಾನು ತೋರಿಸ್ತೇನೆ. ಆದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇದೆ, ಮೊದಲೇ ವಿಡಿಯೋ ಹಾಕಿದ್ದು. ರುದ್ರಾಕ್ಷಿ ಟ್ರೀ ಅಂದರೆ ಶಿವನಿಗೆ ಪ್ರಿಯವಾದ ರುದ್ರಾಕ್ಷಿ ಮಾಲೆ, ರುದ್ರಾಕ್ಷಿ ಕಾಯಿ. ಅದು ಮರದಲ್ಲೇ ಆಗೋದು. ಕೆಲವು ಹೆಚ್ಚಿನವರಿಗೆ ಗೊತ್ತಿಲ್ಲ ಮರದಲ್ಲೇ ಆಗ್ತದೆ ಅಂತ. ಹಾಗೆ ಅದು ಮರದಲ್ಲೇ ಆಗೋದು. ಅದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಅಳಿಕೆ ಸ್ಕೂಲ್ ಹತ್ರ ಇದೆ.
ಅದೊಂದು 25 ವರ್ಷ ಆಗಿದೆ ಮರಕ್ಕೆ. ಭಾರಿ ಅಪರೂಪವಾದ ಗಿಡ ಅಂತ ಹೇಳ್ಬೋದು, ಅದು ಮರ ಅಂತ ಹೇಳ್ಬೋದು. ವೈಡ್ ಆಂಗಲಲ್ಲಿ ಕ್ಲಿಯರಾಗಿ ಬರ್ತದೆ, ವಿಡಿಯೋ ರೆಕಾರ್ಡ್ ಆಗುತ್ತೆ. ಹಾಗೆ ಇದರಲ್ಲಿ ಮಾಡುವ ಅಂತ ನಾನು ಸ್ಟಾರ್ಟಿಂಗ್ ಮಾಡಿದ್ದೆ ಮೋಟೋ ವ್ಲಾಗ್. ನಮ್ಮ ಊರಲ್ಲೆಲ್ಲ ಇದು ವಿಶೇಷ ಅನಿಸುತ್ತೆ, ಮೋಟೋ ವ್ಲಾಗ್ ಮಾಡೋರೇ ಇಲ್ಲ ಇಲ್ಲಿ. ನಮ್ಮಲ್ಲಿ ಊರಲ್ಲಿ ಮೋಟೋ ವ್ಲಾಗ್ ಮಾಡೋರೇ ಇಲ್ಲ ಯಾರು. ಹಂಗೆ ಗ್ಯಾರಂಟಿ ಎಲ್ಲರೂ ನೋಡ್ತಾ ಇದ್ದಾರೆ, ಏನಪ್ಪ ಇವನು ಮೊಬೈಲ್ ಹೆಲ್ಮೆಟ್ನಾಗಿಟ್ಟು ಏನೋ ವೀಡಿಯೋ ಮಾಡ್ತವನೆ ಅಂತ. ನಾಯೊಂದು ಅಡ್ಡ ಬಂದ್ಬಿಡ್ತಲ್ಲಪ್ಪ, ಏನಪ್ಪ ನಾಯಿ ಎಲ್ಲೋದ್ರೂ ಅಡ್ಡ ಬರುತ್ತೆ ಬೈಕಲ್ಲಿ ಹೋಗುವಾಗ. ಬೈಕರ್ಸ್ ಅವರು, ಟೂ ವೀಲರ್ ಅವರು ಅಂದರೆ ಸ್ಕೂಟಿ ಅವರು ಜಾಗ್ರತೆ ಇರಬೇಕಾಗುತ್ತೆ. ಎಷ್ಟು ಜಾಗ್ರತೆ ಇದ್ರೂ ಸಾಕಾಗುತ್ತೆ. ಕೆಲವೊಂದ್ಸಲ ಇಂಡಿಕೇಟರ್ ಆಗಿದ್ರೆ ತೆಗಿಲಿಕ್ಕೆ ಮರ್ತಾಗ್ತದೆ. ಯಾಕೆಂದರೆ ಅದು ಕೆಲವೊಂದ್ಸಲ ನೆನಪಿರಲ್ಲ ನಮಗೆ, ಹಾಗೆ ಅಷ್ಟೇ. ಕಲ್ಕಿ ಮೂವಿ ಒಳ್ಳೇದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡಬೇಕು. ನೋಡೋದಾ ಬೇಡವಾ ಅಂತ ಇದ್ದೇನೆ. ಟಿಕೆಟ್ ಪ್ರೈಸ್ ಹೈಯೆಸ್ಟ್ ಇಟ್ಟಿದ್ದಾರೆ, ಹಾಗೆ ನೋಡೋದಾ ಬೇಡವಾ ಅಂತ ಅಷ್ಟೇ. ಕಲ್ಕಿ 290 ರೂಪಾಯಿ ಕೊಡಬೇಕು. ಬೇರೆ ಲ್ಯಾಂಗ್ವೇಜ್ ಅಂದರೆ ತೆಲುಗು, ಹಿಂದಿ, ತಮಿಳು ಇದಕ್ಕೆಲ್ಲ. ಕನ್ನಡಕ್ಕಂದರೆ 250 ಇದೆ. ಮಳೆಗಾಲ ಒಂದು ಟೂ ವೀಲರ್ಸ್ ಹೋಗೋರು ಯಾವಾಗಲೂ ರೈನ್ ಕೋಟ್ ತಗೊಂಡು ಹೋಗ್ಬೇಕು. ಯಾಕಂದರೆ ಯಾವಾಗ ಎಲ್ಲಿ ಮಳೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಅದಕ್ಕೋಸ್ಕರ ಎಲ್ಲರೂ ರೈನ್ ಕೋಟ್ ತಗೊಂಡೋಗಿ ಅಂತ ನಾನೊಂದು ಹೇಳೋದು ಅಷ್ಟೇ. ಲಾಂಗ್ ರೈಡ್ ಮಾಡಬೇಕು ಎಲ್ಲಾದರೂ. ಈಗ ಮಳೆಗಾಲ ಅಂತೂ ಕಷ್ಟ ರೈಡ್ ಮಾಡೋಕ್ಕೆ. ಲಾಂಗ್ ರೈಡ್ ಮಾಡಿದ್ರೆ ಒಂದು ಮೋಟೋ ವ್ಲಾಗ್ ಮಾಡಬೇಕು. ನಾನು ಮೋಟೋ ವ್ಲಾಗ್ ಸದ್ಯ ಮಾಡಲೇ ಇಲ್ಲ, ಯಾಕೆಂದರೆ ಏನು ವಿಷಯ ಇಲ್ಲ, ಮಾತಾಡಲಿಕ್ಕೆ ಏನಾದರೂ ಒಂದು ವಿಷಯ ಬೇಕಲ್ಲ. ಮತ್ತು ನಮ್ಮ ಲೋಕಲ್ ಪ್ಲೇಸ್ ಹೋಗ್ತಾ ಇರೋದು ನಾನು ಡೈಲಿ. ಆ ಕಡೆ ಈ ಕಡೆ ಎಲ್ಲ ಹೋದರೆ ಪುತ್ತೂರು, ವಿಟ್ಲ ನಮ್ಮದು ಇಲ್ಲಿ. ಮತ್ತು ಬೇರೆ ಪ್ಲೇಸ್ ಹೋಗೋದಿಲ್ಲ, ದೊಡ್ಡ ದೂರ ಪ್ಲೇಸ್ ಅಂತ ಇಲ್ಲಿ. ಅದಕ್ಕೋಸ್ಕರ ಮತ್ತು ಸುಮ್ಮನೆ ಯಾಕೆ ಇಲ್ಲಿ ಏನು ವಿಷಯನೂ ಸಿಗಲ್ಲ ಮಾತಾಡಲಿಕ್ಕೆ. ಹಾಗೆ ಸದ್ಯ ವೀಡಿಯೋ ಮಾಡಿರಲಿಲ್ಲ. ಯಾರಪ್ಪ ಇವನು ಮೋಟೋ ವ್ಲಾಗಿಂಗ್ ಮಾಡ್ತಾವನೆ ಅಂತ ನೋಡ್ತಾರೆ ಕೆಲವರು. ಇವಾಗ ಎಕ್ಸಾಕ್ಟ್ ಆಗಿ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ನಮ್ಮ ಅಲ್ಲಿ ಅಳಿಕೆ PU ಕಾಲೇಜ್, ಅಲ್ಲಿವರೆಗೆ ನಾನು ಹೋಗ್ತಾ ಇರೋದು ಇವಾಗ. ಅಲ್ಲಿಗೆ ಅಂದರೆ ಎಷ್ಟು ದೂರ ಆಗ್ತದೆ ಅಂತ ಈಗ ಕರೆಕ್ಟ್ ಗೊತ್ತಾಗ್ತದೆ ವಿಡಿಯೋದಲ್ಲಿ. ಅಂದರೆ ಎಷ್ಟು ಟೈಮ್ ತಗೊಳ್ತದೆ ಹೋಗ್ಲಿಕ್ಕೆ ಅಂತ ಒಂದು 10 ಕಿಲೋಮೀಟ್ರಿಗೆ. ಮತ್ತು ರೋಡ್ ಖಾಲಿ ಇದ್ದರೆ ಹೋಗ್ಲಿಕ್ಕೆ ಆಗುತ್ತೆ, ಹೆಂಗೆ ಬೇಕಾದ್ರೆ ಹೋಗ್ಲಿಕ್ಕಾಗುತ್ತೆ. ರೋಡಲ್ಲಿ ಜನ ಇದ್ದರೆ ಅಂದರೆ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇದ್ದರೆ ಹೋಗ್ಲಿಕ್ಕಾಗಲ್ಲ ಸ್ಪೀಡ್. ಹಂಗೆ ಅಷ್ಟೇ. ವಿಡಿಯೋ ಆಗ್ತಾಯಿದೆ ಅಂತ ಅನ್ಕೋತೀನಿ, ನೋಡಲಿಲ್ಲ. ಒಂದ್ಸರಿ ಚೆಕ್ ಮಾಡೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ. ಇಲ್ಲಿ ಈ ಕಡೆ ನಾನು ನಿಲ್ಲಿಸ್ತೀನಿ, ವಿಡಿಯೋ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ವಿಡಿಯೋ ಆಗ್ತಾಯಿದೆ ಬಚಾವ್. ಇಲ್ಲಾಂದರೆ ಅಷ್ಟು ಟೈಮಿಂದ ಮಾತಾಡಿರೋದು ವೇಸ್ಟ್ ಆಗುತ್ತೆ. ಅಷ್ಟೊತ್ತಿನ ಮಾತಾಡಿದ್ದು ವೇಸ್ಟ್. ವಿಡಿಯೋ ಆಗೋದಿದ್ರೆ ವೇಸ್ಟು, ವಿಡಿಯೋನೂ ವೇಸ್ಟು.
ನಮ್ಮದು ಹಾರ್ನ್ ಬಂದು ರೂಟ್ಸ್ ಇದು ಈ ಬೈಕಿಗೆ ಹಾಕಿರೋದು 1250 ರೂಪಾಯಿ ಆಗಿದೆ. ಮತ್ತು ಹೇಳಿದ್ದೆ ಒಮ್ಮೆ ವಿಡಿಯೋದಲ್ಲಿ, ಒಳ್ಳೆ ಸೌಂಡ್ ಇದೆ ಈ ಹಾರ್ನ್. ನೋಡಿ ಹೇಗೆ ಸೌಂಡ್ ಇದೆ ನೋಡಿ. ಇಷ್ಟಾದರೂ ಹಾರ್ನ್ ಬೇಕಾಗುತ್ತೆ, ಇಲ್ಲಾಂದರೆ ಸೈಡ್ ಕೊಡಲ್ಲ. ಆ್ಯಕ್ಚುಲಿ ಇದು ಕಾರಿಗೆ, ಟೂ ವೀಲರಿಗೂ ಎರಡಕ್ಕೂ ಆಗುತ್ತೆ, ಹಾಕಲ್ಲ ಅಷ್ಟು ಯಾರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ನಿಮ್ಮದು ಸಪೋರ್ಟ್ ನಮಗೆ ಯಾವಾಗಲೂ ಬೇಕು. ಅಂದರೆ ಬೇರೆಯವರೆಲ್ಲ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋದನ್ನು ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಅಂದರೆ ನೋಡುವ ಫಸ್ಟಿಗೆ ಒಂದು ಮೊಬೈಲಲ್ಲಿ ಮಾಡುವ ಫಸ್ಟಿಗೆ ಅಂತ ಆಯ್ತು ಅಷ್ಟೇ. ಹೇಗೆ ಬರುತ್ತೆ ಗೊತ್ತಿಲ್ಲ, ಅದಕ್ಕೆ ನಾವು ವೀಡಿಯೋ ಫಸ್ಟಿಗೆ ಇನ್ವೆಸ್ಟ್ಮೆಂಟ್, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ, ಈಗ ಮಾಡೋದು ಬೇಡ ಅಂತ ಮೊಬೈಲಲ್ಲಿ ಮಾಡ್ತಾ ಇರೋದು ನಾನು. ಮತ್ತು ಏನಂದರೆ ಮೋಟೋ ವ್ಲಾಗ್ ಮಾಡೋರು ಎಲ್ಲರೂ ಮಾತಾಡ್ತಾನೇ ಇರಬೇಕು, ಏನಾದರೂ ವಿಷಯ ಮಾತಾಡ್ತಾ ಇರಬೇಕು ವ್ಲಾಗಿಂಗ್ ಮಾಡುವಾಗ. ಇಲ್ಲಾಂದರೆ ಬೋರ್ ಅನ್ನಿಸ್ತಲ್ವಾ ನಿಮಗೂ, ನಾನು ವೀಡಿಯೋ ನೋಡೋವ್ರಿಗೆ. ಹಿಂಗೆ ಅಷ್ಟೇ. ಇದು ಇಲ್ಲೇ ಬಂದ್ಬಿಟ್ಟು ಸೇಫು ಕೈಲಾಸೇಶ್ವರ ದೇವಸ್ಥಾನ ಅಂತ. ಇಲ್ಲಿ ನಮ್ಮದು ಫೇಮಸ್ ಒಂದು ಟೆಂಪಲ್ ಇದೆ, ಉಳ್ಳಾಳ್ತೆ ಟೆಂಪಲ್. ಅದು ಬಂದು ದೈವದ ಟೆಂಪಲ್. ಅದು ಬಂದ್ಬಿಟ್ಟು ಒಳ್ಳೆ ಫೇಮಸ್ ಟೆಂಪಲ್ ಉಳ್ಳಾಳ್ತಿ. ಅಲ್ಲಿ ಹೆಂಗಸರು ಹೋಗುವಾಗೆಲ್ಲ ದೇವಸ್ಥಾನಕ್ಕೆ ಅದು ಒಂದು ದಿವಸ ಏನೋ ಬಿಡ್ತಾರೆ ವರ್ಷದಲ್ಲಿ. ಇದು ಸ್ನಾನ ಇದೆ, ಅಲ್ಲಿ ಒಂದು ತೋಡಿದೆ, ತೋಡು ಅಂದರೆ ನದಿ ಥರ ಸಂತೆ ಇದೆ ಹೋಗೋದು. ಇದು ಅಲ್ಲೇ ಸ್ನಾನ ಮಾಡ್ತಾರೆ ವರ್ಷಕ್ಕೆ ಒಮ್ಮೆ ಸಣ್ಣ ಮಕ್ಕಳಿಗೆ. ಏಳು ಕಿಲೋಮೀಟ್ರ್ ಆಯ್ತು ಇವಾಗ. ಕುಕ್ಕೆ ಬೆಟ್ಟು ಪ್ಲೇಸ್ ನೇಮ್ ನೋಡಿ, ಕುಕ್ಕೆ ಬೆಟ್ಟು. ಹೆಚ್ಚು ದೂರ ಇಲ್ಲ, ಆದರೂ ಪುತ್ತೂರಿಗೆ ಹೋದಷ್ಟೇ ದೂರ ಆಗುತ್ತೆ ಇಲ್ಲಿ ಹೋಗಿ ಬರುವಾಗ. ಹಾಗಂತ ಹೇಳಿ ತುಂಬ ದೂರ ಅಂತಲೂ ಇಲ್ಲ ಇಲ್ಲಿ. ವಯರ್ಲೆಸ್ ಮೈಕ್ ಇದೆ, ಅದನ್ನು ತಗೊಳ್ಬೇಕು ನನಗೆ. ಹೀಗೆ ಬೇರೆ ಬ್ಲಾಗಿಂಗ್ ಮಾಡಲಿಕ್ಕೆ ಅಥವಾ ರಿವ್ಯೂ ಮಾಡಲಿಕ್ಕೆಲ್ಲ ಬೇಕಿತ್ತು. ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಅಂದರೆ 1000 ಇದೆ. ನಮ್ಮದು ಇವಾಗ ಇರುವ ಮೈಕ್ ವಯರ್, ಇದಕ್ಕೆ ವಯರ್ ಇರೋದು, ಇದಕ್ಕೆ 350 ರೂಪಾಯಿ ಇದೆ ಅಷ್ಟೇ. ಅದಕ್ಕೆ ವಯರ್ಲೆಸ್ಗೆ 1000 ಇದೆ, ತಗೊಳ್ಬೇಕು ಇನ್ನೊಂದ್ಸಲ. ಬೇಕಾಗ್ತದೆ ರಿವ್ಯೂ ಏನಾದ್ರು ಮಾಡುವಾಗ. ಮೊಬೈಲ್ ಅನ್ಬಾಕ್ಸಿಂಗ್ ಅಥವಾ ಏನಾದ್ರು ಹೊಸ ಕಾರ್ಗಳು, ಬೈಕುಗಳು, ಸ್ಕೂಟಿಗಳು ಏನಾದ್ರು ವೀಡಿಯೋ ಮಾಡ್ತಿದ್ರೆ ಟೀ-ಶರ್ಟ್ ಬಂದು ಸಿಕ್ಸೋದು ವಯರ್ಲೆಸ್ ಮೈಕನ್ನ ಮತ್ತು ವೀಡಿಯೋ ಮಾಡ್ತಾ ಇರೋದು. ಒಂದು ಶಾರ್ಟ್ ಕಟ್ ರೋಡ್ ಇದೆ, ನೋಡಬೇಕು ವೈರಲ್ಲಿ ಹೋಗೋದಾ ಇಲ್ಲ. ಸ್ವಲ್ಪ ಇದು ರೋಡ್ ಏನಂದ್ರೆ ಎಡಗಡರು ಇವಾಗ ಮೈನ್ ರೋಡಲ್ಲಿ ಹೋಗ್ಬಾರ್ದು, ಸುಮ್ಮನೆ ಕಷ್ಟಪಡುತ್ತೆ. ಇದು ಸ್ವಲ್ಪ ದೂರ ಇದೆ, ನೋಡಿದೆ ಇಲ್ಲಿ ಹೋದ್ರೆ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ. ಈ ಕೇರಳದಲ್ಲಿ ಮೋಟೋ ಬ್ಲಾಗಿಂಗ್ ಯಾಕೆ ಬ್ಯಾನ್ ಮಾಡಿದರೆ ಗೊತ್ತಿಲ್ಲ. ಆದರೆ ಇಲ್ಲೀಗಲ್ ಅಂತ ಹೇಳ್ತಾರೆ, ಲೀಗಲ್ ಆಗಿಲ್ಲ ಅಂತ ಕಾಣಿಸುತ್ತೆ ಕೇರಳದಲ್ಲಿ ಮೋಟೋ ಬ್ಲಾಗಿಂಗ್ ಮಾಡೋರು. ಯಾಕೆ ಕ್ಯಾನ್ಸಲ್ ಮಾಡಿದ್ರು ಗೊತ್ತಿಲ್ಲ. ಅಲ್ಲಿಂದ ಪ್ರಾಬ್ಲಮ್ ಆಗಿದೆ ಮೋಟೋ ಬ್ಲಾಗರಿಂದ ಗೊತ್ತಿಲ್ಲ. ಹೇಳಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ವಿಷಯ ಗೊತ್ತಿಲ್ಲ ನನಗೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ಹುಡುಗ ಅಂತ ಒಂದು ಸಪೋರ್ಟ್ ಮಾಡಿ ಪ್ಲೇಸ್.
ಅಡಿಕೆ ಸ್ಕೂಲ್ ಹುಡುಗರು ಇದ್ದಾರೆ. ಈಗ ಅವರು ಹೆಂಗೆ ನೋಡ್ತಾರೆ ಗೊತ್ತಿಲ್ಲ. ಆಟೋ ವ್ಲಾಗಿಂಗ್ ಬೇರೆ ಮಾಡ್ತಾ ಇದ್ದೀನಿ. ಲಾರಿ ಟಿಪ್ಪರ್ ಬರ್ತಾ ಇದೆ. ಹಾರ್ನ್ ಬೇರೆ ಸಿಕ್ಕಾಪಟ್ಟೆ ಮಾಡ್ತಾ ಇದೆ. ಹೋಗಪ್ಪ ಟಿಪ್ಪರ್ ನಾವೇ ಬೇಗ ಹೋಗು. ಇವಾಗ ಅಂತೂ ಭಾರಿ ರಿಸ್ಕ್ ಇದೆ ಟೂ ವೀಲರ್ನಾಗ. ಟೂ ವೀಲರ್ನಲ್ಲಿ ಎಷ್ಟು ನಾವು ಜಾಗ್ರತೆ ಇದ್ರೂ ಸಾಕಾಗೋದಿಲ್ಲ. ಆ್ಯಕ್ಚುಲಿ ನನಗೆ ನಮ್ಮದು ಊರಿನ ಭಾಷೆಗಿಂತ ಈ ಥರ ಭಾಷೆ ಇದೆ. ಏನೋ ಮಾಡ್ತಾ ಇದೀಯಾ ಆ ರೀತಿ ನನಗೆ ಮಾತಾಡೋದು ತುಂಬ ಇಷ್ಟ. ಘಟ್ಟದ ಭಾಷೆ ಅಂತ ಹೇಳ್ತಾರೆ ನಮ್ಮ ಈ ಕಡೆ. ಘಟ್ಟದವರು ಅಂದರೆ ಆ ಸೈಡು ನಾರ್ತ್ ಕರ್ನಾಟಕದವರು ಜಾಸ್ತಿ ಈ ಥರ ಮಾತಾಡ್ತಾರೆ. ನಿಮ್ಗೆ ಅದು ಒಂಥರ ಖುಷಿ ಕೊಡುತ್ತೆ ಮಾತಾಡುವಾಗಲೇ. ನನಗೂ ಖುಷಿ ಕೊಡುತ್ತೆ, ನಿಮಗೂ ಖುಷಿ ಕೊಡುತ್ತೆ ಅಂತ ಅನ್ಕೋತೀನಿ. ಏನಾದ್ರು ನಾನು ಮಾತಾಡುವ ರೀತಿಯಲ್ಲಿ ಕೇಳಬೇಕಾದ್ರೆ ಕಮೆಂಟ್ ಮಾಡಿ. ಎಲ್ಲ ನೋಡ್ತಾ ಇದ್ದಾರೆ ಯಾರಪ್ಪ ಇವನು ಮಾಡ್ತಾವನೆ ಅಂತ. 4:59 ಇವಾಗ ರೈಟಿಗೆ ತಗೊಳ್ಬೇಕು. ಇಲ್ಲಿ ನೋಡಿ ಇದು ಜಂಕ್ಷನ್. ಇಲ್ಲಿ ಡೈರೆಕ್ಟ್ ಹೋದರೆ ಸೀದಾ ಕಾಸರಗೋಡು ಪೆರ್ಲಾ ಹೋಗುತ್ತೆ. ಎಸ್, ಇಲ್ಲಿ ರೈಟಿಗೆ ತಗೊಂಡ್ರೆ ಅಳಿಕೆಗೆ ಹೋಗುತ್ತೆ. ಅಳಿಕೆ ಮಕ್ಕಳೆಲ್ಲ ಶಾಲೆ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಏನಪ್ಪ ಇದು ಹೆಲ್ಮೆಟಲ್ಲಿ ಮೊಬೈಲ್ ಇಟ್ಕೊಂಡು ಏನೋ ಮಾಡ್ತಾವನೆ ಇನ್ನು. ಯಾರೋ ದೊಡ್ಡ ಬೈಕರ್ ಅಂತ ಹೇಳ್ತಾರೆ ಅಷ್ಟೇ. ನಾವೆಲ್ಲ ಬಿಗ್ನಿಂಗ್ ಅಷ್ಟೇ. ಅಪ್ಪ ದೊಡ್ಡ ಮಾತಾಡ್ತಾರೆ ಏನಲ್ಲಪ್ಪ. ನಿಮಗೆ ಖುಷಿ ಆಗೋದು ನೋಡ್ಕೊಂಡಾಗ ಅಂದರೆ ಒಂದು ಖುಷಿ ಇದೆ. ಅಂದರೆ ನಮ್ಮ ಜೀವನದ ಪ್ರಯಾಣವನ್ನು ನಿಮ್ಮ ಒಮ್ಮಿಗೆ ಹಂಚಿಕೊಳ್ಳೋದು ಅಷ್ಟೇ. ನಾವು ಎಲ್ಲಿಗೆಲ್ಲ ಪ್ಲೇಸ್ ಹೋಗ್ತೀವಿ ಅದನ್ನೆಲ್ಲ ನಿಮಗೆ ತೋರಿಸೋದು ಪಬ್ಲಿಕ್ಕಿಗೆ. ಇದು ಇಷ್ಟಪಟ್ಟರೆ ನಮಗೂ ಒಂದು ಸಾಕಾಗ. ನಾವು ವೀಡಿಯೋ ಮಾಡೋದಕ್ಕೂ ಒಂದು ಸಪೋರ್ಟ್. ಇಲ್ಲೇ ಫ್ರೀ ಹಾಸ್ಪಿಟಲ್ ಇದೆ ಅಳಿಕೆಯಲ್ಲಿ. ಇಲ್ಲೇ ಅಂದರೆ ಒಂದು ಚೀಟಿಯನ್ನು ಮಾಡಿಸಿ ಫ್ರೀ ಇದೆ ಆಸ್ಪತ್ರೆ. ಸತ್ಯಸಾಯಿ ಜನರಲ್ ಆಸ್ಪತ್ರೆ ಅಂತ. ಆಯ್ತು, ಇನ್ನೇನು ಎತ್ತಿದ್ವೇ ಅಲ್ಲ. ನಾನು ಬಂದ ಪ್ಲೇಸ್ ಇಲ್ಲಿ ತಲುಪುತ್ತದೆ. ಕೆಲವೇ ನಿಮಿಷಗಳಲ್ಲಿ ತಲುಪುತ್ತದೆ ಡೆಸ್ಟಿನೇಷನ್. ಇನ್ನೊಂದು 2 ನಿಮಿಷ ತಲುಪುತ್ತೆ ನನ್ನ ಡೆಸ್ಟಿನೇಷನ್. ಒಂದು ತಿಂಡಿ ಅಂದರೆ ಇಲ್ಲಿದು ಟೇಸ್ಟ್ ಅಂದರೆ ಟೇಸ್ಟ್. ಇಲ್ಲಿ ಅಳಿಕೆದು ಫುಡ್ ಅಂದರೆ ಇಲ್ಲಿ ಬಂದವ್ರಿಗೆ ಗೊತ್ತಿದೆ. ಇಲ್ಲಿದು ಸಾಂಬಾರು, ಇಲ್ಲಿದು ತಿಂಡಿಗಳು, ಊಟ ಎಲ್ಲ ಚೆಂದ ಇದೆ. ಮತ್ತು ಸಾಯಿಬಾಬರವರ ಅನುಗ್ರಹ. ಇಲ್ಲಿ ಏನೇ ಆದರೂ ಸಾಯಿಬಾಬರ ಇಚ್ಛೆಯಿಂದ ನಾವು ಬರೋದಿದ್ರು ನಮ್ಮ ಭಗವಾನ್ ಶ್ರೀ ಸತ್ಯಸಾಯಿಬಾಬರವರ ಇಚ್ಛೆ. ಪುಟ್ಟಬರ್ತಿಗೆ ನಾನು 2 ಸಲ ಹೋಗಿದ್ದೇನೆ ಸತ್ಯಸಾಯಿಬಾಬರವರ ದರ್ಶನ. ಆವಾಗ ನನ್ನ ಸ್ವಾಮಿ ಇರಲಿಲ್ಲ, ದೇಹ ಬಿಟ್ಟು ಹೋಗಿದ್ರು. ಮತ್ತು ಶಿರ್ಡಿಗೆ ಒಮ್ಮೆ ಹೋಗ್ಬೇಕಂತ ಇದೆ. ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಮಹಾರಾಷ್ಟ್ರದಲ್ಲಿದೆ. ಅಲ್ಲಿಗೆ ಒಮ್ಮೆ ಹೋಗ್ಬೇಕು ಅನ್ಸಲ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಲೆಫ್ಟಿಗೆ ತಗೊಳ್ಬೋದು. ಬಟ್ ನಾನು ಕೆಳಗಡೆ ರೋಡಿಂದ ಲೆಫ್ಟಿಗೆ ತಗೊಳ್ತೀನಿ. ಸದ್ಯಕ್ಕೆ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಏನೋ ವೀಡಿಯೋ ಮಾಡ್ತಾನೆ ಅಂತ. ಇವಾಗ ಲೆಫ್ಟಿಗೆ ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ತಿಂಡಿ ತಿಂದ್ಬಿಟ್ಟು ವಾಪಸ್ ರಿಟರ್ನ್. ನಿಮ್ಗೊಂದು ರುದ್ರಾಕ್ಷಿ ಟ್ರೀ ತೋರಿಸ್ತೇನೆ ಅಂತ ಹೇಳಿದ್ನಲ್ಲ, ಇಲ್ಲಿಂದಲೇ ತೋರಿಸ್ತೀನಿ. ಇಲ್ಲೇ ಇದೆ ಅದು ರುದ್ರಾಕ್ಷಿ ಟ್ರೀ. ಆ್ಯಕ್ಚುಲಿ ಇಲ್ಲೇ ಬಂದ್ಬಿಟ್ಟು ಇಲ್ಲಿದೆ ತೋರಿಸ್ತೀನಿ ನಾನು ನಿಮಗೆ. ಈಗ ಹೆಲ್ಮೆಟ್ ಕ್ಯಾಮರಾದಲ್ಲಿ ಮೊಬೈಲಲ್ಲಿ ಇಟ್ಟುಕೊಳ್ಳೋಣ, ಹೇಗೆ ಕಾಣಿಸ್ತಾ ಗೊತ್ತಿಲ್ಲ ನಿಮಗೆ. ಮಕ್ಕಳೆಲ್ಲ ಗೇಮ್ಸ್ ಆಟ ಆಡ್ತಾ ಇದ್ದಾರೆ ನೋಡಿ. ಮಕ್ಕಳು ಫುಲ್ಲು ಹ್ಯಾಪಿ ಇದ್ದಾರೆ ಗೇಮಲ್ಲಿ. ಇದೆ ನೋಡಿ ರುದ್ರಾಕ್ಷ ಟ್ರೀ. ನಾನು
ಕಾಣ್ತಾ ಇದೆ ಅನ್ಕೋತೀನಿ. ಇದುವೇ ನಮ್ಮದು ಇಲ್ಲಿ ಅಳಿಕೆ ಪಿ ಯು ಕಾಲೇಜ್ ಹತ್ರ ಕ್ಯಾಂಟೀನ್ ಇದೆ. ರೀಚ್ ಆಯಿತು ಇವಾಗ. ನಾನು ಒಂದು ಇಲ್ಲಿ ಮುಂದೆ ನಿಲ್ಲಿಸ್ತೀನಿ.